ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಾನು ನಮ್ಮ ಕಿಚನಲ್ಲಿದ್ದೀನಿ. ಸೊ ನನ್ನ ಮುಂದೆ ಇವತ್ತು ಹೈಯರ್ ಕಂಪನಿಯ ಒಂದು ರೆಫ್ರಿಜರೇಟರ್ ಇದೆ. ಸೊ ಈ ಬಾಕ್ಸ್ ಮೇಲೆ ವರ್ಲ್ಡ್ಸ್ ನಂಬರ್ 1 ರೆಫ್ರಿಜರೇಟರ್ ಬ್ರ್ಯಾಂಡ್ ಅಂತ ಬರೆದಿರುವಂಥದ್ದು. ಒಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ಈ ಬಾಕ್ಸ್ ಮೇಲೆ ಕನ್ನಡದಲ್ಲೂ ಸಹ ರೆಫ್ರಿಜರೇಟರ್ ಅಂತ ಬರೆದಿದ್ದಾರೆ. ಅದೊಂದು ವಿಷಯ ಖುಷಿ ಕೊಡ್ತು. ನಾನು ಇದುವರೆಗೂ ಅನ್ಬಾಕ್ಸ್ ಮಾಡಿರುವಂಥ ಎಷ್ಟೋ ಗ್ಯಾಜೆಟ್ಗಳು, ಎಷ್ಟೋ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳು ನೋಡಿದ್ದೀನಿ, ಬಾಕ್ಸ್ ಮೇಲೆ ಕನ್ನಡದಲ್ಲಿ ಯಾರೂ ಬರೆದಿರಲಿಲ್ಲ. ಫಸ್ಟ್ ಟೈಮ್ ನೋಡ್ತಾರೆ, ಅದು ಖುಷಿ ಆಯಿತು. ಸೊ ಇದಕ್ಕೆ 2 ಸ್ಟಾರ್ ಈ ಒಂದು ಪವರ್ ಸೇವಿಂಗ್ ರೇಟಿಂಗನ್ನು ಕೊಟ್ಟಿದ್ದಾರೆ. 295 ಯೂನಿಟ್ ಪರ್ ಇಯರ್ ಎಲೆಕ್ಟ್ರಿಸಿಟಿಯನ್ನು ಇದು ಕನ್ಸ್ಯೂಮ್ ಮಾಡುತ್ತೆ, ಸ್ವಲ್ಪ ಜಾಸ್ತಿನೇ. ಇದಕ್ಕಿಂತ ಮುಂಚೆ ನಾನೊಂದು ಸಣ್ಣ ರೆಫ್ರಿಜರೇಟರ್ನ ಯೂಸ್ ಮಾಡ್ತಾ ಇದ್ದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಸಣ್ಣದು, 185 ಲೀಟ್ರು. ಸೊ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. 185 ಲೀಟ್ರು ಕೆಪಾಸಿಟಿಯನ್ನು ಹೊಂದಿರುವಂಥ ರೆಫ್ರಿಜರೇಟರ್ ಇದು. ತುಂಬ ಸಣ್ಣದು, ನಮಗೆ ಸ್ವಲ್ಪ ಸಣ್ಣದು ಅನ್ನಿಸ್ತು. ಅದಕ್ಕೋಸ್ಕರ ಇವರು ದೊಡ್ಡ ರೆಫ್ರಿಜರೇಟರ್ ಮನೆಗೆ ಬಂದಿರುವಂಥದ್ದು. ಇದರ ಕೆಪಾಸಿಟಿ ಬಂದ್ಬಿಟ್ಟು 445 ಲೀಟ್ರು. ತುಂಬ ದೊಡ್ಡದು. ನೋಡ್ತಾ ಇದ್ದರೆ ನನಗಿಂತ ಹೈಟ್ ಜಾಸ್ತಿ ಇದೆ. ಇದು ಬಾಕ್ಸ್ ನನಗಿಂತ ಹೈಟ್ ಜಾಸ್ತಿ ಇದೆ, ಗೊತ್ತಿಲ್ಲ ರೆಫ್ರಿಜರೇಟರು ಅಷ್ಟೇ ದೊಡ್ಡದಿದೆಯಾ ಅಂತ. ಇದರ ಬೆಲೆ ಸುಮಾರು ಒಂದು 55,000 ರೇಂಜ್ ಆಗುತ್ತೆ. ಸೊ ನಾನಿವತ್ತು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ಸ್ವಲ್ಪ ದಿನ ಆದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಹೆಂಗಿದೆ, ಏನೆಲ್ಲ ಫೀಚರ್ಸ್, ಏನೆಲ್ಲ ಟೆಕ್ನಾಲಜಿಯನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಟೆಕ್ನಿಕಲ್ ಪಾರ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ತುಂಬ ಕಷ್ಟ ಅನ್ಬಾಕ್ಸ್ ಮಾಡೋದು, ಒಬ್ರಿಗಂತೂ ಮಾಡೋದು ಹೆವಿ ಕಷ್ಟ. ಸೊ ಅನ್ಬಾಕ್ಸ್ ಮಾಡಿಬಿಡೋಣ. ತುಂಬ ಕಷ್ಟ ಇದು ಅನ್ಬಾಕ್ಸ್ ಮಾಡೋದು, ದೊಡ್ಡ ಬಾಕ್ಸ್ ಅಲ್ವಾ. ವೆಯ್ಟ್ ಕೂಡ ಅಷ್ಟೇ ಹೆವಿ ಇದೆ, ಆಯಿತಾ. ಸುಮಾರು ಒಂದು 90 kg ಇದೆ ವೆಯ್ಟ್, ಬಾಕ್ಸನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು. ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಸ್ವಲ್ಪ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಈಸಿ ಆಯಿತು. ಇಲ್ಲ ಅಂದ್ಬಿಡಿದ್ರೆ ಸರ್ಕಸ್ ಪಡಬೇಕು, ಲಿಫ್ಟ್ ಇಲ್ಲ ಅಂತ ಅಂದರೆ. 3 ಜನ ಎತ್ಕೊಂಡ್ಬಂದಿರೋದು ಇದನ್ನ. 3 ಜನಕ್ಕೂ ಕಷ್ಟ ಆಯ್ತು ಆ್ಯಕ್ಚುಲಿ. ಸೊ ಇದನ್ನು ಆ್ಯಕ್ಚುಲಿ ಜಸ್ಟ್ ಮೇಲಕ್ಕೆ ಎತ್ತಿದ್ರೆ ಆಯಿತು. ಮೇಲಕ್ಕೆ ಎತ್ತಷ್ಟು ಜಾಗ ಇಲ್ಲ, ಬಗ್ಗಿಸ್ಕೊಂಡೆ ಎತ್ತಬೇಕು ನಾವು. ಓಕೆ, ಫೈನಲಿ ಕಷ್ಟಪಟ್ಟು ಸರ್ಕಸ್ ಎಲ್ಲ ಮಾಡಿ ಅನ್ಬಾಕ್ಸ್ ಮಾಡಿದ್ದಾಗಿದೆ. ಸೊ ಈ ಒಂದು ರೆಫ್ರಿಜರೇಟರ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. 2 ಕಂಪಾರ್ಟ್ಮೆಂಟ್ ಇದೆ. ಮೇಲ್ಗಡೆ ನಾರ್ಮಲ್ ರೆಫ್ರಿಜರೇಟರು, ಇಲ್ಲಿ ಹೆವಿ ದೊಡ್ಡದಿದೆ ಗುರು. ಯಪ್ಪ ಕ್ರೇಜಿ. ಯಪ್ಪ ಇದನ್ನು ನೋಡಿ, ನಮ್ದು ಹಳೇ ಫ್ರಿಜ್ ನೋಡ್ಬಿಟ್ಟು ಇದನ್ನು ನೋಡಿದ್ರೆ ಲಿಟಲ್ಗೆ ಎಷ್ಟು ದೊಡ್ಡದಿದೆ ಗುರು ಇದು ಅಂತ ಅನಿಸ್ಬಿಡುತ್ತೆ. ಸೊ ಇದು ನಾರ್ಮಲ್ ಕಂಪಾರ್ಟ್ಮೆಂಟ್, ಇನ್ನೂ ಆನ್ ಮಾಡಿಲ್ಲ. ಈ ಫಸ್ಟ್ ನಾನೇ ಫಸ್ಟ್ ಟೈಮ್ ನೋಡ್ತಿರೋದು ಓಪನ್ ಮಾಡಿ. ಸೊ ಕೆಳಗಡೆ ನಿಮಗೆ ಫ್ರೀಝರ್ ಸಿಗುತ್ತೆ ನಿಮಗೆ, ಆಯಿತಾ. ಸೊ ಇದೆಲ್ಲ ಯೂಸ್ ಮಾಡಿ ಕೊನೆಗೆ ತೋರಿಸ್ತೀನಿ ನಾನು. ಸೊ ಫ್ರೀಝರ್ಗೂ ಹೆವಿ ದೊಡ್ಡ ಜಾಗವನ್ನು ಕೊಟ್ಟಿದ್ದಾರೆ. ತುಂಬ ದೊಡ್ಡದು ನಂಗೆ ಅನ್ನಿಸ್ತಂಗೆ. ಎಷ್ಟು ಸರ್ಕಸ್ ಮಾಡಿದೆ, ನೀವು ನೋಡಿರುತ್ತೆ ಅನ್ಬಾಕ್ಸ್ ಮಾಡೋದ್ರಲ್ಲಿ ಎಷ್ಟು ಸರ್ಕಸ್ ಮಾಡಿದ್ದೀವಿ ಅಂತ. ಸೊ 10 ವರ್ಷ ವಾರಂಟಿ ಸಿಗುತ್ತಂತೆ ಇದ್ರ ಮೇಲೆ. ಸೊ ಕ್ರೇಜಿ. ಸೊ ಇದಿಷ್ಟು ಈ ಒಂದು ಅನ್ಬಾಕ್ಸಿಂಗ್. ನಾನೊಂದು ಸ್ವಲ್ಪ ದಿನ ಯೂಸ್ ಮಾಡಿ ನಂತರ ಇದರ ರಿವ್ಯೂವನ್ನು ಕೊಡ್ತೀನಿ. ಸೊ ಇದಕ್ಕೆ ನಾನು ಯಾವುದೇ ಒಂದು ಏನಂತಾರೆ ಸ್ಟೆಬಿಲೈಸರ್ನ ಹಾಕ್ತಲ್ಲ. ತುಂಬ ಜನ ಸ್ಟೆಬಿಲೈಸರ್ ಹಾಕ್ತಾರೆ, ಟಿ ವಿಗೂ ಹಾಕ್ತಾರೆ, ಫ್ರಿಜ್ಜಿಗೂ ಹಾಕ್ತಾರೆ. ನನಗನ್ನಿಸ್ತಂಗೆ ಇತ್ತೀಚಿನ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಸ್ಟೆಬಿಲೈಸರ್ ಅವಶ್ಯಕತೆ ಇಲ್ಲ. ನೀವು ಅಂಗಡಿಗೆ ಹೋದ್ರಿ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಸೇಲ್ ಆಗಲಿ ಅಂದ್ಬಿಟ್ಟು ನಿಮಗೆ ಬೇಕಾದ್ರೆ ಅವ್ರು ರೆಫ್ರಿಜರೇಟರ್ ರೆಫ್ರಿಜರೇಟರ್ ಜೊತೆಗೆ ಸ್ಟೆಬಿಲೈಸರ್ನ ತೊಗೊಂಡ್ಬಿಡ್ತಾರೆ. ಬಟ್ ನಾನು ಹಾಕೋದು ನಮ್ಮ ಮನೇಲಿ ಯಾವುದಕ್ಕೂ ಸ್ಟೆಬಿಲೈಸರ್ ಇಲ್ಲ, ಇದುವರೆಗೂ ಯಾವುದೋ ಪ್ರಾಬ್ಲಮ್ ಆಗಿಲ್ಲ. ಇತ್ತೀಚಿನ ಎಲೆಕ್ಟ್ರಾನಿಕ್ಸ್ಗಳಿಗೆ ಅವಶ್ಯಕತೆ ಇಲ್ಲ. ಸೊ ನೋಡೋಣ ನನ್ನ ಯೂಸರ್ ರಿವ್ಯೂ ಹೆಂಗಿರುತ್ತೆ ಅಂತ ಆಮೇಲೆ. 1 week later. ಓಕೆ, ಫೈನಲಿ ಸುಮಾರು ಒಂದು ವಾರದಿಂದ 10 ದಿನ ಈ ಒಂದು ಫ್ರಿಜ್ಜನ್ನು ಯೂಸ್ ಮಾಡಿ ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿದ್ದಂಥ ಈ ಹಳೆ ಫ್ರಿಜ್ಜು ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ. ಸೊ ಇದ್ರ ಒಳಗಡೆಯಿಂದ ನೋಡ್ತಾ ಇದ್ದೀರಾ, ಈ ಒಂದು ಕೆಪಾಸಿಟಿಯನ್ನು ನೋಡ್ತಾ ಇದ್ದೀರಾ, ಆಯಿತಾ. ಇದರಲ್ಲಿ ಫ್ರೀಝರ್ಗೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರಲಿಲ್ಲ. ಇದ್ರ ಒಳಗಡೆ ಒಂದು ಸಣ್ಣ ಜಾಗವನ್ನು ಕೊಟ್ಟಿದ್ರು. ಇದು ತುಂಬ ಡೀಪ್ ಫ್ರೀಸ್ ಆಗ್ತಾ ಇರಲಿಲ್ಲ, ಇದು ತುಂಬ ಕಡಿಮೆ. ಐಸ್ ಕ್ರೀಮ್ ಏನಾದರೂ ಇಟ್ವು ಅಂದರೆ ಫುಲ್ ಫ್ರೀಸ್ ಆಗ್ತಾನೆ ಇರಲಿಲ್ಲ, ಆಯಿತಾ. ಅದು ಮೆಲ್ಟ್ ಆಗಿಬಿಟ್ರಿ, ಇದ್ರ ಒಳಗಡೆ ಮೆಲ್ಟ್ ಆಗೋಗಿರೋದು, ಆಯಿತಾ. ಇದು ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಫುಲ್ ಜಾಗನೇ ಇರಲಿಲ್ಲ ಈ ಫ್ರಿಜ್ಜಿಂದ. ಈ ಫ್ರಿಜ್ ಒಳಗೆ ಇಡೋದಕ್ಕೆ ಸ್ವಲ್ಪ ಜಾಗ ಇರಲಿಲ್ಲ. ನಾವು ಇದ್ರೊಳಗಡೆ ಇರುವಂಥ ವಸ್ತುನ ಕಂಪ್ಲೀಟ್ ಈ ಒಂದು ಫ್ರೀಝರ್ಗೆ ನೋಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದರಲ್ಲಿ ತುಂಬಿ ತುಳುಕ್ತಾ ಇದ್ದಂಥ ವಸ್ತುಗಳು ಇಲ್ಲಿ ಖಾಲಿ ಹೊಡಿತಾ ಇದೆ. ಇಷ್ಟಿಟ್ಟರೂ ಕೂಡ, ಇದು ರೀಸೆಂಟಾಗಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಇಷ್ಟಿಟ್ಟರೂ ಕೂಡ ನೋಡಿ ಎಷ್ಟು ಜಾಗ ಖಾಲಿ ಇದೆ ಅಂತ. ಅಂದರೆ ಲಿಟ್ರಲಿ ಇದು ಅದ್ರ 3 ಪಟ್ಟು ವಸ್ತುಗಳನ್ನು ನಾನು ಇದ್ರೊಳಗಡೆ ಇಡ್ಬೋದು. ಹೆವಿ ಅಂದರೆ ಹೆವಿ, ಜಾಸ್ತಿ ಕೆಪಾಸಿಟಿ ಇರುವಂಥದ್ದು. ಇನ್ನೊಂದು ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ, ನಾರ್ಮಲ್ಲಾಗಿ ಡಬಲ್ ಡೋರ್ ಫ್ರಿಜ್ಗಳಲ್ಲಿ ಈ ಫ್ರೀಝರು ಮೇಲಿರುತ್ತೆ, ಇನ್ನು ನಾರ್ಮಲ್ ಕಂಪಾರ್ಟ್ಮೆಂಟ್ ಕೆಳಗಡೆ ಇರುತ್ತೆ. ಬಟ್ ಇದ್ರಲ್ಲಿ ಉಲ್ಟಾ,
ಈ ಡೀಪ್ ಫ್ರೀಸರ್ ಏನಿದೆ ಇದು ಕೆಳಗಡೆ ಇದೆ, ನಾರ್ಮಲ್ ಕಂಪಾರ್ಟ್ಮೆಂಟು ಮೇಲ್ಗಡೆ ಇದೆ. ಯೂಶ್ವಲಿ ನಾವು 90% ಆಫ್ ದ ಟೈಮು ಈ ನಾರ್ಮಲ್ ಕಂಪಾರ್ಟ್ಮೆಂಟ್ನ ಯೂಸ್ ಮಾಡೋದು. ಡೀಪ್ ಫ್ರೀಸ್ ಯಾವಾಗಲೂ ಒಂದೊಂದ್ಸಲ ತಕ್ಕೋತೀವಿ. ಸೊ ಅದರಿಂದ ಇವ್ರು ಪ್ಲ್ಯಾನ್ ಮಾಡ್ಬಿಟ್ಟು ಹೆಂಗೆ ಮಾಡಿದ್ದಾರೆ ಅಂದರೆ, ನಾವು ಬಗ್ಗೋ ಅವಶ್ಯಕತೆನೇ ಇಲ್ಲ ಇದರಲ್ಲಿ, ಆಯಿತಾ? ಬಗ್ಗೋ ಅವಶ್ಯಕತೆನೇ ಇಲ್ಲ, ಫುಲ್ ಹಿಂಗೆ ಬಗ್ಗೋ ಅವಶ್ಯಕತೆ ಇಲ್ಲ. ಸೊ ಮೇಲ್ಗಡೆ ಬಗ್ಗದೆ ಕಂಪ್ಲೀಟ್ ಎಲ್ಲ ವಸ್ತುಗಳನ್ನ ತೊಗೊಬೋದು. ನಿಮಗೆ ಡೀಪ್ ಫ್ರೀಸರ್ ಅವಶ್ಯಕತೆ ಇದೆ, ಐಸ್ ಗೀಸ್ ಬೇಕು ಅಂತ ಅಂದರೆ ಆ ಟೈಮಲ್ಲಿ ಮಾತ್ರ ನೀವು ಬಗ್ಗಿಬಿಟ್ಟು ಈ ರೀತಿ ವಸ್ತುಗಳನ್ನ ತೊಗೊಬೋದು. ಸೊ ಡೀಪ್ ಫ್ರೀಸಿಂಗ್ ಕಂಪಾರ್ಟ್ಮೆಂಟ್ ಕೂಡ ಲಿಟ್ರಲಿ ಹೆವಿ ದೊಡ್ಡದಿದೆ. ನಮಗೆ ಹೆವಿ ಬೇಜಾರಾಗೋಯ್ತಿದೆ ಇದರೊಳಗಡೆ, ನೋಡ್ತಾ ಇದ್ದೀರಾ? ಮತ್ತಿದು ಐಸ್ ಕಂಪಾರ್ಟ್ಮೆಂಟು. ನಾನು ನಿಮಗೆ ತೋರಿಸ್ತೀನಿ ಐಸನ್ನು. ಐಸ್ ಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ಖಾಲಿ ಇದೆ ಮೋಸ್ಟ್ಲಿ. ನೋಡ್ತಾ ಇದ್ದೀರಾ? ಜಸ್ಟ್ ನಾವು ಹಿಂಗೆ ತಿರುಗಿಸಿದ್ರೆ ಸಾಕು, ನೋಡ್ತಾ ಇದ್ದೀರಾ? ಈ ರೀತಿ ಐಸು ಅದೇ ಬಂದ್ಬಿಡುತ್ತೆ. ಕ್ರೇಜಿ. ಅದರೊಳಗೆ ಮತ್ತೆ ನೀರು ಹಾಕಿದ್ರೆ ಸಾಕು, ಅವಶ್ಯಕತೆ ಇದ್ದಾಗ ನಾವು ಹಿಂಗೆ ಟರ್ನ್ ಮಾಡಿದ್ರೆ ಆರಾಮಾಗಿ ಈ ಐಸ್ ನಮಗೆ ಸಿಕ್ಕಿಬಿಡುತ್ತೆ. ಸೊ ಇನ್ಸ್ಟ್ಯಾಂಟಾಗಿ ಸಿಕ್ಬಿಡುತ್ತೆ. ಮತ್ತು ಹೆವಿ ಅಂದರೆ ಹೆವಿ ಫಾಸ್ಟಾಗಿ ಐಸ್ ಲಿಟ್ರಲಿ ಐಸ್ ಕ್ರಿಯೇಟ್ ಆಗುತ್ತೆ, ಆಯಿತಾ? ಇದರಲ್ಲಿ ಡಿಫ್ರೆಂಟ್ ಮೋಡ್ಸ್ಗಳಿದೆ, ನಾನು ನಿಮಗೆ ತೋರಿಸ್ತೀನಿ. ಒಂದು ಆಟೋ ಸೆಟ್ ಅಂತ, ಇನ್ನೊಂದು ಪವರ್ ಕೂಲು, ಇನ್ನೊಂದು ಟರ್ಬೋ ಐಸಿಂಗ್ ಅಂತ. ಸೊ ಇದು ಲಾಕ್ ಆಗಿರುತ್ತೆ ಸ್ಟಾರ್ಟಿಂಗು. ನಾವು 3 ಸೆಕೆಂಡ್ ಲಾಕ್ ಇದೆ ಅಲ್ವಾ, ಅದನ್ನು ಲಾಂಗ್ ಪ್ರೆಸ್ ಮಾಡೋದು ಅಂತ ಅಂದರೆ ಅನ್ಲಾಕ್ ಆಯ್ತು. ಈಗ ನಂತರ ಇಲ್ಲಿ ಟರ್ಬೋ ಐಸಿಂಗ್ ಕ್ಲಿಕ್ ಮಾಡೋದು ಅಂದರೆ -28 ಡಿಗ್ರಿ ಹೋಗುತ್ತೆ ಕೆಳಗಡೆದು, ಮೇಲ್ಗಡೆದು 5 ಡಿಗ್ರಿ ಇರುತ್ತೆ. ಪವರ್ ಕೂಲಿಂಗ್ ಆನ್ ಮಾಡೋದು ಅಂತ ಅಂದರೆ ಮೇಲ್ಗಡೆದು 1 ಡಿಗ್ರಿಗೆ ಹೋಗುತ್ತೆ, ಕೆಳಗಡೆದು -28 ಅದಿರುತ್ತೆ. ಆಟೋ ಗಿಟು ಅಂತ ಅಂದರೆ ಮೇಲ್ಗಡೆದು 5 ಡಿಗ್ರಿ ಇರುತ್ತೆ, ಕೆಳಗಡೆ -18 ಡಿಗ್ರಿಗೆ ಹೋಗುತ್ತೆ. ಸೊ ಲಿಟ್ರಲಿ ನಮಗೆ ಇಷ್ಟ ಬಂದು ನಿಮ್ಗೆ ಹೆವಿ ಫಾಸ್ಟಾಗಿ ಐಸ್ ಕ್ರಿಯೇಟ್ ಆಗಬೇಕು, ಹೆವಿ ಫಾಸ್ಟಾಗಿ ನೀರು ಕೂಲ್ ಆಗಬೇಕು ಅಂತ ಅಂದರೆ ಈ ಟರ್ಬೋ ಐಸಿಂಗ್ ಮೋಡಿಗೆ ಇಟ್ಬಿಟ್ರೆ ಪಟ್ಟಂತ ಕೂಲಾಗಿ ಹೋಗುತ್ತೆ. ಲಿಟ್ರಲಿ 1 ಗಂಟೆಯಲ್ಲಿ ಐಸ್ ಪ್ರಿಪೇರ್ ಆಗುತ್ತೆ, 1 ಗಂಟೆಯಲ್ಲಿ. ಕ್ರೇಜಿ ಫಾಸ್ಟ್ ಅಂತ ಅನ್ಬೋದು. ನಿಮಗೆ ಕೋಲ್ಡ್ ವಾಟರ್ ಬೇಕು ಅಂತ ಅಂದರೆ ಇದ್ರ ಒಳಗಡೆ ಒಂದು ಬಾಟ್ಲ್ ಇಟ್ಬಿಟ್ಟು ಒಂದು 15ರಿಂದ 20 ನಿಮಿಷಕ್ಕೆ ಕೂಲಾಗಿ ಹೋಗಿರುತ್ತೆ. 15ರಿಂದ 20 ನಿಮಿಷಕ್ಕೆ. ಇದರಲ್ಲಿ ಸಪ್ರೇಟ್ ನಿಮ್ಗೆ ನೀರಿಂದೆಲ್ಲ ಬರುತ್ತೆ ಒಂದೊಂದರಲ್ಲಿ, ಅದೆಲ್ಲ ಇಲ್ಲ. ಬಟ್ ಐಸಿಂಗು ಮತ್ತು ವಾಟರ್ ಕೂಲ್ ಮಾತ್ರ ಹೆವಿ ಅಂದರೆ ಹೆವಿ ಫಾಸ್ಟಾಗಿ ಆಗುತ್ತೆ. ಮತ್ತು ಇದು ಕೊಟ್ಟಿರುವಂಥ ಕಂಪಾರ್ಟ್ಮೆಂಟು ಕನ್ವರ್ಟಬಲ್, ಆಯಿತಾ? ಸೊ ನೋಡ್ತಾ ಇದ್ದೀರಾ, ಜಾಗ ಕೊಟ್ಟಿದ್ದಾರೆ. ಲಿಟ್ರಲಿ ನಮಗೆ ಸ್ಪೇಸ್ ಜಾಸ್ತಿ ಬೇಕಂದ್ರೆ ಇದನ್ನು ತಕ್ಕೊಂಬಿಟ್ಟು ಇದನ್ನು ದೊಡ್ಡ ಜಾಗ ಮಾಡ್ಕೊಬೋದು. ಏನೋ ದೊಡ್ಡದಾಗಿ ಇಡಬೇಕು ಅಂತ ಅಂದರೆ ಇಲ್ಲಿ ತರಕಾರಿ ಇಟ್ಕೊಳ್ಳೋದಕ್ಕೆ ಈ ಜಾಗ, ಈ ಕಡೆ ಏನಾದರೂ ಕೂಲ್ ಡ್ರಿಂಕ್ಸ್ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಬೋದು. ಈ ಥರ ವಸ್ತುಗಳು ನಾವು ಏನು ಬೇಕಾದ್ರೂ ಇಟ್ಟಿದ್ದೀವಿ. ಬಟ್ ಈ ರೀತಿ ನೀವು ಯೂಸ್ ಮಾಡ್ಕೊಬೋದು. ಹೆವಿ ಅಂದರೆ ಹೆವಿ ದೊಡ್ಡ ಫ್ರಿಜ್ ಅಂತ ಅನ್ಬೋದು. ಇನ್ನು ಇದು ನಿಮಗೆ 2 ಸ್ಟಾರಲ್ಲಿ ಸಿಗ್ತಾ ಇದೆ. ಆಬ್ವಿಯಸ್ಲಿ ಇಷ್ಟು ದೊಡ್ಡ ಫ್ರಿಜ್ಜು ಅಂತ ಅಂದರೆ ಪವರ್ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಮಾಡೋದು ಕಷ್ಟ, ಆಯಿತಾ? ವರ್ಷಕ್ಕೆ 295 ಯೂನಿಟನ್ನು ಕನ್ಸ್ಯೂಮ್ ಮಾಡುತ್ತೆ. ಸೊ ಕನ್ವರ್ಟಬಲ್, ಮ್ಯಾಜಿಕ್ ಕನ್ವರ್ಟಬಲ್ಲು. ಸೊ ನಿಮಗೆ ಟೆಂಪ್ರೇಚರ್ ಎಷ್ಟು ಬೇಕಾದ್ರೂ ನೀವು ಸೆಟ್ ಮಾಡ್ಕೊಬೋದು. 1 hour ರೈಸಿಂಗು, ಮತ್ತು ನೀವು ಬೆಂಡ್ ಆಗೋವಂಥ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ 2x ಬಿಗ್ಗರ್ ವೆಜಿಟೇಬಲ್ ಬಾಕ್ಸ್ ಅಂತ. ಹೌದು, ಆಬ್ವಿಯಸ್ಲಿ ಹೆವಿ ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ, ಆಯಿತಾ? ತೋರಿಸ್ಬಿಡ್ತೀನಿ ಬೇಕಾದ್ರೆ, ತೆಗೆದುಬಿಟ್ಟೆ ನಿಮಗೆ. ದೊಡ್ಡ ಬಾಕ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಇದು ಬಾಕ್ಸು. ಕ್ರೇಜಿ ದೊಡ್ಡ ವೆಜಿಟೇಬಲ್ ಬಾಕ್ಸು. ಇದು ನೋಡಿದ್ದೀರಾ ವೆಜಿಟೇಬಲ್ ಬಾಕ್ಸನ್ನು? ಇದರಲ್ಲಿರೋ ವೆಜಿಟೇಬಲ್ ಬಾಕ್ಸ್ ತೋರಿಸ್ತೀನಿ ನಾನು ನಿಮಗೆ. ಇದು ಇವ್ರು ಕೊಟ್ಟಿರೋ ವೆಜಿಟೇಬಲ್ ಬಾಕ್ಸ್. ಇದರಲ್ಲಿ ಆಬ್ವಿಯಸ್ಲಿ ಪ್ರೈಸ್ ಡಿಫ್ರೆನ್ಸ್ ಇದೆ. ಇದು ಏನೊಂದು 15 ಸಾವಿರ ಇರ್ಬೋದು ನಂಗೆ ಅನ್ನಿಸ್ತಂಗೆ. ಈ ಫ್ರಿಜ್ಜಿಗೆ 15 ಅಲ್ಲ, ಇನ್ನೂ ಕಡಿಮೆ ಅನಿಸುತ್ತೆ. ಇದಕ್ಕೆ 58 ಸಾವಿರ ಇದೆ. ಆಬ್ವಿಯಸ್ಲಿ ಪ್ರೈಸ್ ಡಿಫ್ರೆನ್ಸ್ ಇದೆ, ಚೆನ್ನಾಗಿರಲೇಬೇಕು. ಒಟ್ಟಿಗೆ ಇದಕ್ಕೆ ನಮಗೊಂದು 10 ವರ್ಷ ವಾರಂಟಿ ಸಿಗ್ತಾ ಇದೆ. ಸೂಪರ್ ಅಂತೀನಿ. ಮತ್ತು ಇದಕ್ಕೆ ಯಾವುದೇ ಸ್ಟೆಬಿಲೈಸರ್ ಅವಶ್ಯಕತೆ ಇಲ್ಲ, ಆಯಿತಾ? ಸೊ ಇತ್ತೀಚೆಗೆ ಬರುವಂಥ ಯಾವ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗೂ ಅವಶ್ಯಕತೆ ಇಲ್ಲ. ಬಟ್ ಹಾಕಿದ್ರೆ ನಿಮ್ಮ ಸೇಫ್ಟಿಗೆ ನೀವು ಹಾಕೊಬೋದು. ಬಟ್ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ನಾವು ಮುಂದ್ಗಡೆ ಮ್ಯಾಗ್ನೆಟ್ ಹಾಕೋದಕ್ಕಾಗಲ್ಲ, ಅದೊಂದು ಬೇಜಾರಾಗುವಂಥ ವಿಷಯ. ಬಟ್ ಸೈಡಿಗೆ ಹಾಕೊಬೋದು, ನೋಡ್ತಾ ಇದ್ದೀರಾ. ಸೊ ಒಟ್ಟಿಗೆ ಫ್ರಿಜ್ ಮಾತ್ರ ಹೆವಿ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಬೆಲೆ ಆಬ್ವಿಯಸ್ಲಿ ಸುಟ್ಟು ಕೊಡ್ತಾ ಇದ್ದೀವಿ ಅಂದರೆ ಚೆನ್ನಾಗಿರಲೇಬೇಕು. 10,000 ರೂಪಾಯಿ ಫ್ರಿಜ್ಜಿಂದ ಇದಕ್ಕೆ ನಾವು ಚೇಂಜ್ ಮಾಡೋದು ಫೀಲ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಡುಗೆ ಮನೆಗೆ ಬಂದಾಗೆಲ್ಲ ಏನೂ ತೊಗೊಳೋದಿಲ್ಲ ಅಂದರೂ ಕೂಡ ಸುಮ್ಮನೆ ಡೋರ್ ಓಪನ್ ಮಾಡಿ ನೋಡೋದು, ಅದೇ ಒಂಥರ ಖುಷಿ. ನನಗೆ ಹೆವಿ ಇಂಪ್ರೆಸಿವ್ ಅನಿಸಿದ್ದು ಈ ಕನ್ವರ್ಟಬಲ್ ಫೀಚರು. ಮತ್ತು ಹೆವಿ ಫಾಸ್ಟಾಗಿ ಐಸಿಂಗ್ ಆಗುತ್ತಲ್ವಾ,
ಅದೊಂದು ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಇದಿಷ್ಟು ಈ ಒಂದು ಫ್ರೀಝರ್ನ ಬಗ್ಗೆ. ನೋಡಿ ನಿಮ್ಮ ಬಡ್ಜೆಟ್ ಏನಾದರೂ ಒಳ್ಳೆ ಬಡ್ಜೆಟ್ ಇದೆ, 50-55 ಸಾವಿರ ಅಂದರೆ ನೀವು ಆರಾಮಾಗಿ ಈ ಒಂದು ಫ್ರೀಝರ್ನ ಪರ್ಚೇಸ್ ಮಾಡ್ಬೋದು. ಜಗತ್ತಿನ ಅತಿ ದೊಡ್ಡ ಫ್ರೀಝರ್ ಬ್ರ್ಯಾಂಡ್ ಇದು, ಹೈಯರ್. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಬಹುದು. ನಿಮ್ದು ಇನ್ನೂ ಜಾಸ್ತಿ ಬಡ್ಜೆಟ್ ಇದೆ ಅಂತ ಅಂದರೆ 4 ಡೋರ್ ಇರೋವೆಲ್ಲ ಬರ್ತವೆ ಆಯಿತಾ, 4 ಡೋರು, ಈ ಕಡೆ ಒಂದು ಡೋರ್, ಈ ಕಡೆ ಒಂದು ಡೋರು, ಕೆಳಗಡೆ 2 ಡೋರ್ ಇರ್ತವೆ, ಆ ಥರದವೆಲ್ಲ ಬರ್ತಾವೆ. ಅವು ಬೇಕಾದ್ರೆ ನೀವು ಪರ್ಚೇಸ್ ಮಾಡುವ. ಡಿಸ್ಪ್ಲೇ ಎಲ್ಲ ಇರೋವೆಲ್ಲ ಬರ್ತವೆ ಆಯಿತಾ. ಹೆವಿ ಬಡ್ಜೆಟ್ ಇದೆ, ಅದನ್ನು ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಸದ್ಯಕ್ಕೂ ಅಂತೂ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಸೊ ನಿಮಗೆ ಏನು ಅನಿಸ್ತು ಈ ಫ್ರೀಝರ್ ಬಗ್ಗೆ ಕಾಮೆಂಟ್ ಮಾಡಿ. ಈ ಬೇಸಿಗೆಗಾಲದಲ್ಲಿ ಯಾವುದು ಒಂದು ಸ್ವಲ್ಪ ರಿಲೆವೆಂಟ್ ಆಗಿರುವಂಥ ವಸ್ತುಗಳು ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈ ಫ್ರೀಝರ್ನ ವೀಡಿಯೋ ಆಯಿತಾ, ಬೇಸಿಗೆಗೆ ಯೂಸ್ ಆಗಲಿ ಅಂದ್ಬಿಟ್ಟು. ಸೊ ಕನ್ನಡದಲ್ಲೇ ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.